ಈ ಸನ್ಯಾಸಿ ಹಿಂದೆ ಹೋಗಿದ್ದಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಸನಾತನ ಧರ್ಮ ಹಾಗೂ ಸಂಸ್ಕೃತಿ ಉಳಿತಾನೆ ಇರಲಿಲ್ಲ. ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ. ದೆಹಲಿಯ ಸುಲ್ತಾನರ ಆಕ್ರಮಣ ಹೆಚ್ಚಾಗ್ತಾ ಹೋಗುತ್ತೆ. ಅವರ ಅನೈತಿಕ ಅತ್ಯಾಚಾರ ಅಪಚಾರಗಳು ಹೆಚ್ಚಾಗ್ತಾ ಹೋಗ್ತವೆ. ಈ ದುರಾಕ್ರಮಣಕಾರಿ ದಾಳಿ ನಮ್ಮ ದಕ್ಷಿಣದ ಕಡೆಗೆ ಮುಖ ಮಾಡುತ್ತೆ. ಈ ಆಕ್ರಮಣದ ವಿರುದ್ಧ ರಕ್ಷಾ ಕವಚದಂತಿರುವ ಒಂದು ಸಾಮ್ರಾಜ್ಯದ ಸ್ಥಾಪನೆಯಾಗುತ್ತೆ. ಅದುವೇ ವಿಜಯನಗರ ಸಾಮ್ರಾಜ್ಯದ ಉಗಮವಾಗುತ್ತೆ. ಈ ವಿಜಯನಗರ ಸ್ಥಾಪನೆಯ ಹಿಂದಿರುವಂಥದ್ದು ಬಹುಮುಖ್ಯವಾಗಿ ವಿದ್ಯಾರಣ್ಯ ಜಗದ್ಗುರುಗಳು. ಇವರು ಶೃಂಗೇರಿ ಶಾರದಾ ಪೀಠದ 12ನೆಯ ಜಗದ್ಗುರುಗಳಾಗಿರ್ತಾರೆ. ಕ್ರಿಸ್ತ ಶಕ 1331. ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾಗಿರುವಂತಹ ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳವರಿಂದ ಮಾಧವ ಅಂತ ಇದ್ದ ವಿದ್ಯಾರಣ್ಯರು ಸನ್ಯಾಸವನ್ನ ಸ್ವೀಕರಿಸಿ ವಿದ್ಯಾರಣ್ಯರಾಗಿ ಪರಿವರ್ತನೆಯಾಗ್ತಾರೆ. ಹಂಪಿಯ ಬಳಿ ಇರುವಂತಹ ಮಾತಂಗ ಪರ್ವತದ ಮೇಲೆ ಅವರು ಧ್ಯಾನದ ಸಾಧನೆಗಾಗಿ ಕುಳಿತುಕೊಳ್ತಾರೆ. ಇಲ್ಲಿಯೇ ಅವರಿಗೆ ಸುವರ್ಣ ಯುಗಕ್ಕೆ ನಾಂದಿ ಹಾಡುವಂತ ಇಬ್ಬರು ವೀರರು ಸಿಗುತ್ತಾರೆ. ಅವರೇ ಹರಿಹರ ಹಾಗೂ ಬುಕ್ಕರಾಯ. ಮೊಹಮ್ಮದ್ ಬಿನ್ ತುಗ್ಲಕ್ ಕಂಪಲಿಯ ಒಂದು ಸಾಮ್ರಾಜ್ಯದ ಮೇಲೆ ಯುದ್ಧವನ್ನ ನಡೆಸಿದಾಗ ಅದನ್ನ ಗೆದ್ದಾಗ ಇವರನ್ನ ದೆಹಲಿಗೆ ಬಲವಂತವಾಗಿ ಕರೆದುಕೊಂಡು ಹೋಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರವನ್ನ ಮಾಡಿ ಅವರನ್ನ ಬಲವಂತವಾಗಿ ಅವರ ಸೇನೆಯಲ್ಲಿ ಸೇರಿಸಿಕೊಂಡಿರುವಂತಹ ವಿಚಾರ ಅವರಿಗೆ ತಿಳಿಯುತ್ತೆ. ಮತ್ತೊಮ್ಮೆ ದಕ್ಷಿಣದ ಮೇಲೆ ದಂಡೆತ್ತಿ ಅವರ ಜೊತೆಗೆ ಈ ಇರುವರು ಯೋಧರು ಮತ್ತೆ ಪುನಃ ಅದೇ ಜಾಗಕ್ಕೆ ಬಂದಿರುವಂತಹ ಸಂದರ್ಭ ಇದಾಗಿರುತ್ತೆ. ಅವರ ಇಬ್ಬರ ಜೊತೆಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಯೋಧರಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಅನ್ನೋದು ವಿದ್ಯಾರಣ್ಯರಿಗೆ ಭಾಸವಾಗುತ್ತೆ. ಇದನ್ನ ಹೇಗೆ ಸರಿ ಮಾಡೋದು ಅಂತ ಯೋಚಿಸಿದಾಗ ವಿದ್ಯಾರಣ್ಯರು ತಮ್ಮ ವಿಚಾರಧಾರೆಗಳನ್ನ ಆ ಇಬ್ಬರು ಯೋಧರಿಗೆ ಹೇಳ್ತಾರೆ. ಆ ಇಬ್ಬರು ಯೋಧರು ಬೇರೆ ಯಾರೂ ಅಲ್ಲ, ಸಂಗಮ ವಂಶದ ಹರಿಹರ ಹಾಗೂ ಬುಕ್ಕರಾಯ. ಇವರಿಗೆ ತಮ್ಮ ಎಲ್ಲ ವಿಚಾರಧಾರೆಗಳನ್ನ ಹೇಳ್ತಾರೆ. ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ಅವರ ವಿಚಾರಧಾರೆಗಳನ್ನ ಅವರ ಜೊತೆಗೆ ಹಂಚಿಕೊಳ್ತಾರೆ. ವಿದ್ಯಾರಣ್ಯರು ತಮ್ಮ ಗುರುಗಳಾಗಿರುವಂತಹ ವಿದ್ಯಾತೀರ್ಥರ ಜೊತೆಗೆ ಇವರಿಗೆ ಪುನಃ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರವನ್ನ ಮಾಡಬಹುದು ಅನ್ನೋದನ್ನ ಅವರಿಗೆ ಕೇಳಿ ಆ ಎಲ್ಲ ಪದ್ಧತಿಗಳನ್ನ ತಿಳಿದುಕೊಂಡು ಹರಿಹರ ಮತ್ತು ಬುಕ್ಕರಾಯರನ್ನ ಪುನಃ ಹಿಂದೂ ಧರ್ಮಕ್ಕೆ ಮತಾಂತರವನ್ನ ಮಾಡ್ತಾರೆ. ಮುಂದೆ ಇವರು ತಮ್ಮದೇ ಆಗಿರುವಂತಹ ಒಂದು ಸೈನ್ಯವನ್ನ ಕಟ್ಕೊಳ್ತಾರೆ. ಆನೆಗುಂದಿಯನ್ನ ಆಳ್ತಾ ಇರುವಂತಹ ಮೊಹಮ್ಮದ್ ಬಿನ್ ತುಗ್ಲಕ್ನ ಸಹಚರರನ್ನ ಅವರನ್ನ ಸೋಲಿಸಿ ಆ ಯುದ್ಧವನ್ನ ಗೆದ್ಕೊಂಡು ಆನೆಗುಂದಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಆನೆಗುಂದಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿ ಅದಕ್ಕೆ ವಿದ್ಯಾನಗರ ವಿಜಯನಗರ ಅಂತ ನಾಮಕರಣ ಮಾಡ್ತಾರೆ. ವಿದ್ಯಾರಣ್ಯರ ಮಾರ್ಗದರ್ಶನದಂತೆ ವಿಜಯನಗರದ ಸ್ಥಾಪನೆಯನ್ನ ಮುಂದುವರಿಸ್ತಾರೆ. ಶ್ರೀಚಕ್ರದ ಒಂದು ಆಧಾರಿತವಾಗಿ ವಿರೂಪಾಕ್ಷನ ದೇವಾಲಯವನ್ನ ಮಧ್ಯದಲ್ಲಿ ನಿರ್ಮಿಸಿ ಅದರ ಸುತ್ತ 9 ಬಾಗಿಲುಗಳನ್ನ ನಿರ್ಮಿಸ್ತಾರೆ. ವಿದ್ಯಾರಣ್ಯರು ಇವರ ರಾಜಗುರುಗಳಾಗಿ ಇವರಿಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಪರಾಕ್ರಮಿಗಳಾಗಿರುವಂತಹ ಈ ಸಹೋದರರು ಬಹುಮುಖ್ಯವಾಗಿ ಹರಿಹರ ತನ್ನ ಎಲ್ಲ ಗೆಲುವುಗಳನ್ನ ತನ್ನ ಎಲ್ಲ ಚಿಹ್ನೆಗಳನ್ನ ಬಂಗಾರ ಸುವರ್ಣ ವಜ್ರ ವೈಡೂರ್ಯ ಬಿರುದುಗಳನ್ನ ಅವರ ಪಾದಕ್ಕೆ ಅರ್ಪಣೆಯನ್ನ ಮಾಡ್ತಾನೆ. ಈ ಒಂದು ಸಾಮ್ರಾಜ್ಯದ ಸ್ಥಾಪನೆಗಾಗಿಯೇ ವಿದ್ಯಾರಣ್ಯರಿಗೆ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಎಂಬುವ ಬಿರುದು ಕೂಡ ಬಂದಿದೆ.